ಕಿರೀಟ ಕೆಳಗೆ ಬಿದ್ದು ಹೋಗ್ತು ಸರೋವರದಲ್ಲಿ. ಬಿದ್ದೋಯ್ತು, ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಆ ಕಿರೀಟ. ಮತ್ತೇನು ಮಾಡುದು ಅಂತ ಹೇಳಿ ಬಿಟ್ಟೇ ಬಿಟ್ರು. ಆಮೇಲೆ ಮರೆತು ಕಾಲಕ್ರಮೇಣ ಮರ್ತೋಗಿ ಬಿಡ್ತೆಲ್ಲ ಆಯ್ತು. ಅವನಿಗೆ ರಾತ್ರಿಯಲ್ಲಿ ನಿದ್ದೆ ಇಲ್ಲ. ಏನೋ ಒಂದು ಭಯ, ಏನೋ ಒಂದು ಸಮಸ್ಯೆ, ಏನೋ ಒಂದು ತನಗೆ ರಾತ್ರಿ ಸ್ವಪ್ನ ಬೀಳುವುದು, ಏನೋ ಒಂದು ರೂಪ ಬಂದು ತನ್ನ ಕಾಡ್ತಾ ಇರುವುದು, ಹೀಗೆ ನಾನಾ ತರಹವಾಗಿ ಅವನಿಗೆ ರಾತ್ರಿ ನಿದ್ದೆ ಇಲ್ಲ. ಏನೋ ಭಯ ಆಗ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ. ಆಲೋಚನೆ ಮಾಡಿದ, ಯಾಕೆ ಹೀಗೆ ಆಗ್ತಾ ಇದೆ, ಏನಾಗ್ತಾ ಇದೆ, ಏನಾಗಿದೆ. ಆಮೇಲೆ ಗೊತ್ತಾಯ್ತು ಅವನಿಗೆ, ನಾನು ಸರೋವರದಲ್ಲಿ ಒಂದು ಕಿರೀಟ ತಗೊಂಡು ಬಂದಿದ್ದೇನೆ, ಅದರಿಂದ ಈ ಸಮಸ್ಯೆ ಬಂದಿರಬಹುದು, ಯಾರದೋ ದೇವರದ ಕಿರೀಟ ಗೊತ್ತಿಲ್ಲ ನನಗೆ, ತಗೊಂಡು ಬಂದುಬಿಟ್ಟಿದ್ದೇನೆ ಅಂತ ಹೇಳಿ ಮರುದಿವಸ ದಿವಸ ಅದನ್ನು ಸೋದರ ಸ್ವಾಮಿ ಕೊಟ್ಟರಂತ. ಆವಾಗಿನ ವಿಶ್ವೋತ್ತಮ ತೀರ್ಥರು, ಇವರ ಗುರುಗಳು, ಈಗಿನ ಸ್ವಾಮಿಗಳು ಗುರುಗಳಿಗೆ ಕೊಟ್ಟಿದ್ದಾರೆ ಅದನ್ನು. ವಿಶ್ವೋತ್ತಮ ಆಚಾರ್ಯ ಮಧ್ವರು 8 ಮಠಗಳಿಗೆ 8 ದೇವರನ್ನು ಕೊಟ್ಟಿದ್ದಾರೆ. ಭಗವಂತನ ಬೇರೆ ಬೇರೆ ರೂಪಗಳನ್ನು ಉಪಾಸನೆ ಕೊಟ್ಟಿದ್ದಾರೆ, ಪೂಜೆ ಮಾಡ್ಲಿಕ್ಕೆ, ಅರ್ಚನೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕೃಷ್ಣದೇವರು ಅಚಲ ಪ್ರತಿಮೆ, ಅದು ಯಾರು ಪರ್ಯಾಯ ಕೂತ್ಕೊಳ್ತಾರೋ ಆ ಯತಿಗಳು ಪೂಜೆ ಮಾಡಬೇಕು. ಉಳಿದ ಯತಿಗಳು ಸಂಚಾರಕ್ಕೆ ಹೋಗಬೇಕಾದ್ರೆ ತಮ್ಮ ಉಪಾಸನೆಗೆ ಯಾವುದನ್ನು ಬಳಸಬೇಕು ಅಂತ ಆಚಾರ್ಯರು ತಾವು ನಿರ್ಧಾರ ಮಾಡಿಕೊಂಡು 8 ಮಠಗಳಿಗೆ 8 ದೇವರನ್ನು ತಾವು ಕೊಟ್ಟಿದ್ದಾರೆ. ಅದಮರ ಮಠಕ್ಕೆ ಚತುರ್ಭುಜ ಕಾಳಿಯಮರ್ದನ ಕೃಷ್ಣ ದೇವರು, ಪೇಜಾವರ ಮಠಕ್ಕೆ, ಮತ್ತೆ ಪುತ್ತಿಗ ಮಠಕ್ಕೆ, ಶಿರೂರು ಮಠಕ್ಕೆ ವಿಠ್ಠಲ ದೇವರು, ಸೋದೆ ಮಠಕ್ಕೆ ಭೂವರಾಹ ದೇವರು, ಕೃಷ್ಣಾಪುರ ಮಠಕ್ಕೆ ಕಾಳಿಯಮರ್ದನ ಒಬ್ಬ ಕೃಷ್ಣ ದೇವರು, ಪಲಿಮಾರು ಮಠಕ್ಕೆ ರಾಮದೇವರು, ಹೀಗೆ ಒಂದೊಂದು ದೇವರನ್ನು ಕೊಟ್ಟಿದ್ದಾರೆ. ಕಾಣರು ಮಠಕ್ಕೆ ಆಚಾರ್ಯ ಮಧ್ವರು ನರಸಿಂಹ ದೇವರನ್ನು ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಭಗವಂತನ ರೂಪಗಳಲ್ಲಿ ಆಚಾರ್ಯ ಮಧ್ವರು ಎಲ್ಲವೂ ಬಹಳ ಪ್ರೀತಿ ಅಂತ ಹೇಳಿದ್ರೆ, ಎಲ್ಲ ಭಗವದ್ ರೂಪ ಅಂದ ಮೇಲೆ ಆಚಾರ್ಯ ಮಧ್ವರು ಎಲ್ಲಾ ದೇವತೆಗಳು ಎಲ್ಲಾ ದೇವರ ಮೇಲೆ ಅತ್ಯಂತ ಪ್ರಿಯತಾಂ ಪ್ರೀತಿಯೇವಾಲಂ ಅಂತ ಹೇಳಿದಂತೆ ಆಚಾರ್ಯ ಮಧ್ವರಿಗೆ ಭಗವದ್ ರೂಪಗಳಲ್ಲಿ ಏನೋ ಕಿಂಚಿತ್ತು ವೇದೋಪಾಸನೆ ಮಾಡಬಾರದು ಅಂತ ಹೇಳಿದ್ದಾರೆ. ಎಲ್ಲ ದೇವ ಆ ರೂಪಗಳಲ್ಲೂ ಸಹಿತ ವಿಶೇಷವಾದ ಪ್ರೀತಿ ಇದೆ. ನರಸಿಂಹದೇವರಲ್ಲಿ ಆಚಾರ್ಯ ಮಧ್ವರು ತಮ್ಮ ಒಲವನ್ನು ತೋರಿಸ್ತಾರೆ. ಯಾಕಂತ ಹೇಳಿದ್ರೆ ತ್ರಿವಿಕ್ರಮಪಂಡಿತ ಆಚಾರ್ಯರು ವಾಯುಸ್ತುತಿಯನ್ನು ತಾವು ಮಾಡಿದ್ರು. ವಾಯುಸ್ತುತಿಯನ್ನು ಮಾಡಿ ಆಚಾರ್ಯ ಮುಂದೆ ಇಟ್ಟಾಗ ಆಚಾರ್ಯ ಮಧ್ವರು ಹೇಳ್ತಾರಂತೆ, ನೋಡಪ್ಪ, ಬರೀ ನನ್ನ ಸ್ತೋತ್ರ ಬೇಡ, ನನಗೆ ಸ್ತೋತ್ರ ಮೊದಲು ಒಂದು ಯಾವ್ದೋ ಸ್ತೋತ್ರ ಬರಬೇಕು ಅಂತ ಹೇಳಿದಾಗ ಪಂಡಿತಾಚಾರ್ಯ ಹೇಳ್ತಾರಂತೆ, ಹಾಗ ನೀವೇ ಬರೀರಿ ಯಾವ್ದೊಂದು ಸ್ತೋತ್ರ ಅಂತ ಹೇಳಿದಾಗ ಆಚಾರ್ಯ ಮಧ್ವರೇ ತಾವೇ ಪಾಂತುಸ್ಮಾನ್ ಪುರುಹೂತ ವೆರಿ ಬಲವನ್ ಅಂತ ಹೇಳಿ ನರಸಿಂಹ ನಖಸ್ತುತಿ ಅಂತ ತಾವು ಮಾಡಿದ್ದಾರೆ. ಅಂದ್ರೆ ನರಸಿಂಹದೇವರ ಆ ಸ್ತೋತ್ರವನ್ನು ಆಚಾರ್ಯ ಮಧ್ವರು ತಾವು ಮಾಡಿದ್ದಾರೆ. ಅದೇ ತರಹವಾಗಿ ನರಸಿಂಹ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಸಜ್ಜನ ಸುಖಕೃತ್ಯ ಭಯೋನಿಧಿ ಅಂತೇಳಿ ಬೇರೆ ಬೇರೆ ಕಡೆಯಲ್ಲಿ ಆಚಾರ್ಯ ಮಧ್ವರು ನರಸಿಂಹದೇವರ ಸ್ತೋತ್ರವನ್ನು ತಾವು ಮಾಡಿದ್ದಾರೆ. ಆದ್ದರಿಂದ ಆಚಾರ್ಯ ಮಧ್ವರಿಗೆ ವಿಶೇಷವಾಗಿ ನರಸಿಂಹದೇವರ ಮೇಲೆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರೀತಿ, ಆ ಒಂದು ಭಕ್ತಿ. ಆ ನಿಟ್ಟಿನಲ್ಲಿ ನಮ್ಮ ಕಾಣರು ಮಠಕ್ಕೆ ಆಚಾರ್ಯ ಮಧ್ವರು ಯೋಗಾರೂಢ ನರಸಿಂಹದೇವರನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನರಸಿಂಹದೇವರಂತ ಹೇಳಿದ ಕೂಡಲೇ ಲಕ್ಷ್ಮೀ ನರಸಿಂಹ ಅಂತ ಎಲ್ಲ ಕಡೆ ನಾವು ನೋಡಬಹುದು. ಇವತ್ತು ತೊಡೆಯಲ್ಲಿ ಎಡಭಾಗದಲ್ಲಿ ಲಕ್ಷ್ಮಿ ಕೂತ್ಕೊಂಡಿರ್ತಕ್ಕಂತಹ ನರಸಿಂಹದೇವರು, ಲಕ್ಷ್ಮೀ ನರಸಿಂಹದೇವರನ್ನು ನಾವು ಇವತ್ತು ಕಾಣಬಹುದು. ಆದರೆ ಕಾಣರು ಮಠದಲ್ಲಿ ಲಕ್ಷ್ಮಿ ತೊಡೆಯಲ್ಲಿ ಇಲ್ಲ, ಭಗವಂತ ಯೋಗಾರೂಢನಾಗಿ ತಾನಿದ್ದಾನೆ. ಯೋಗಾಸನ ಯೋಗ ಪಟ್ಟಿಕ ಹಾಕಿಕೊಂಡು ಯೋಗಾಸನಕ್ಕೂ ಆರೂಢನಾಗಿ 2 ಭುಜಗಳನ್ನು ಕೈಗಳನ್ನು ತೊಡೆಯಲ್ಲಿ ಇಟ್ಟುಕೊಂಡು ಶಕ್ಕಚಕ್ರ ಹಿಡಿಕೊಂಡು ಭಗವಂತ ತಾನಿದ್ದಾನೆ. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರತೀಕವನ್ನು ಆಚಾರ್ಯ ಮತ್ತು ಕಾಣರು ಮಠಕ್ಕೆ ಕೊಟ್ಟಿದ್ದಾರೆ. ಈ ನರಸಿಂಹದೇವರ ಈ ಒಂದು ವೈಶಿಷ್ಟ್ಯ ಬಹಳ ಇದೆ. ಬಹಳ ವರ್ಷ ಅಲ್ಲ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಘಟನೆ ನಾನು ಹೇಳ್ತೇನೆ. ನಮ್ಮ ನರಸಿಂಹದೇವರ ಒಂದು ಕಿರೀಟ ಅದು ಮಧ್ವ ಸರೋವರದಲ್ಲಿ ಸುಮಾರು ಒಂದು 25 ವರ್ಷದ ಹಿಂದೆ ಮಧ್ವ ಸರೋವರದಲ್ಲಿ ಈ ಪ್ರತಿ ವರ್ಷ ದೇವರನ್ನು ತೊಳೆಯುವುದು ಅಂತ ಇರ್ತದೆ. ಆ ಮಧ್ವ ಸರೋವರದಲ್ಲಿ ತೊಳೆಯುತ್ತಾ ಇರಬೇಕಾದ್ರೆ ಕಿರೀಟ ಕೆಳಗೆ ಬಿದ್ದು ಹೋಯ್ತು. ಸರೋವರದಲ್ಲಿ ಬಿದ್ದೋಯ್ತು, ಎಷ್ಟು ಹುಡುಕಿದ್ರು ಸಿಗಲಿಲ್ಲ ಆ ಕಿರೀಟ.
ಮತ್ತೇನು ಮಾಡುದು ಅಂತ ಹೇಳಿ ಬಿಟ್ಟೇ ಬಿಟ್ರು. ಆಮೇಲೆ ಮರೆತು ಕಾಲಕ್ರಮೇಣ ಮರೆತೋಗಿ ಬಿಡ್ತೆಲ್ಲ ಆಯಿತು. ಸೋದೆ ಪರ್ಯಾಯದಲ್ಲಿ ಸೋದೆ ಸ್ವಾಮಿಗಳು ಸರೋವರವನ್ನು ಸ್ವಚ್ಛ ಮಾಡುವುದು ಅಂತ ಹೇಳಿ ಅವರು ತಾವು ತೊಡಗಿದ್ರು. ಅವಾಗೆಲ್ಲ ಸರೋವರದ ನೀರನ್ನು ಪೂರ್ತಿ ತೆಗಿಬೇಕು, ಸರೋವರ ಸ್ವಚ್ಛ ಮಾಡಬೇಕು ಅಂತ ತೊಡಗಿದಾಗ ಎಲ್ಲರೂ ಬೇರೆ ಊರಿನ ಜನರೆಲ್ಲ ಸರೋವರ ಸ್ವಚ್ಛ ಮಾಡಲಿಕ್ಕೆ ತಾವು ತಮ್ಮ ಸೇವೆಯನ್ನು ಮಾಡಬೇಕು ಅಂತ ತೊಡಗಿದ್ರು. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬರಿಗೆ ಒಂದು ಕಿರೀಟ ಸಿಕ್ತು. ಅದು ಯಾವ್ದು ಕಿರೀಟ ಅಂದ್ರೆ ನಮ್ಮ ನರಸಿಂಹ ದೇವರದ ಕಿರೀಟವೇ ಅದು. ಅವರಿಗೆ ಸಿಕ್ತು, ಆ ಸರೋವರದಲ್ಲಿ ಕೆಳಗೆ ಎಲ್ಲೋ ಆ ವ್ಯಕ್ತಿಗೆ ಸಿಕ್ತು. ಆ ವ್ಯಕ್ತಿ ಏನು ಮಾಡಿದ, ತಮ್ಮ ಮನೆಗೆ ಅದನ್ನು ತಗೊಂಡು ಹೋದ. ಯಾವ ಉದ್ದೇಶ ತಗೊಂಡು ಹೋದ ನನಗೆ ಗೊತ್ತಿಲ್ಲ ಪಾಪ. ತಮ್ಮ ಮನೆಗೆ ಬಂಗಾರದ ಕಿರೀಟ ಸಿಕ್ಕಿದೆ ಅಂತ ಮನೆಗೆ ತಗೊಂಡು ಹೋಗಿಬಿಟ್ಟಿದ್ದಾರೆ. ತಗೊಂಡು ಹೋದ್ರೆ ಅವನಿಗೆ ರಾತ್ರಿಯಲ್ಲಿ ನಿದ್ದೆ ಇಲ್ಲ. ಏನೋ ಒಂದು ಭಯ, ಏನೋ ಒಂದು ಸಮಸ್ಯೆ, ಏನೋ ಒಂದು ತನಗೆ ರಾತ್ರಿ ಸ್ವಪ್ನ ಬೀಳುವುದು, ಏನೋ ಒಂದು ರೂಪ ಬಂದು ತನ್ನ ಕಾಡ್ತಾ ಇರುವುದು, ಹೀಗೆ ನಾನಾ ತರಹವಾಗಿ ಅವನಿಗೆ ರಾತ್ರಿ ನಿದ್ದೆ ಇಲ್ಲ. ಏನೋ ಭಯ ಆಗ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ. ಆಲೋಚನೆ ಮಾಡಿದ, ಯಾಕೆ ಹೀಗೆ ಆಗ್ತಾ ಇದೆ, ಏನಾಗ್ತಾ ಇದೆ, ಏನಾಗಿದೆ. ಆಮೇಲೆ ಗೊತ್ತಾಯ್ತು ಅವನಿಗೆ, ನಾನು ಸರೋವರದಲ್ಲಿ ಒಂದು ಕಿರೀಟ ತಗೊಂಡು ಬಂದಿದ್ದೇನೆ, ಅದರಿಂದ ಈ ಸಮಸ್ಯೆ ಬಂದಿರಬಹುದು. ಯಾರದ್ದೋ ದೇವರದ ಕಿರೀಟ ಗೊತ್ತಿಲ್ಲ ನನಗೆ, ತಗೊಂಡು ಬಂದು ಬಿಟ್ಟಿದ್ದೇನೆ ಅಂತ ಹೇಳಿ ಮರು ದಿವಸ ಅದನ್ನು ಸೋದೆ ಸ್ವಾಮಿ ಕೊಟ್ಟರಂತ. ಆವಾಗಿನ ವಿಶ್ವೋತ್ತಮ ತೀರ್ಥರು, ಇವರ ಗುರುಗಳು, ಈಗಿನ ಸ್ವಾಮಿಗಳು ಗುರುಗಳಿಗೆ ಕೊಟ್ಟಿದ್ದಾರೆ ಅದನ್ನು. ವಿಶ್ವೋತ್ತಮ ತೀರ್ಥರು ಅವ್ರ ಹತ್ರ ಮುಂದೆ ಬಂದು ಹೇಳಿದ್ರು, ಸ್ವಾಮಿ ಈ ಕಿರೀಟ ನಮಗೆ ಸಿಕ್ತು, ನಾವು ಮನೆಗೆ ತಗೊಂಡು ಹೋದೆವು, ಆದ್ರೆ ರಾತ್ರಿಯಲ್ಲಿ ನಮ್ಗೆ ನಿದ್ದೆ ಇಲ್ಲ, ಏನೋ ಒಂದು ನಾನಾ ತರಹ ಒಂದು ಸ್ವಪ್ನಗಳು, ಏನೋ ಭಯ, ನಮ್ಗೆ ತೊಂದರೆ ಆಯಿತು, ಅದಕ್ಕೋಸ್ಕರ ಈ ಕಿರೀಟ ಕೊಡ್ತಾ ಇದ್ದೇನೆ, ಯಾರ್ದೊಂದು ಗೊತ್ತಿಲ್ಲ ನಮಗೆ ಅಂತ ಹೇಳಿ ಸೋದ ಸ್ವಾಮಿ ಎದುರಲ್ಲಿ ಇಟ್ಟರು. ಅದನ್ನು ನೋಡಿದ್ರೆ ಇದು ನರಸಿಂಹದೇವರ ಕಿರೀಟ ಆಗಿತ್ತು. ಅದು ನಮ್ಮ ನರಸಿಂಹದೇವರದೇ ಕಿರೀಟ ಆಗಿತ್ತು. ಆಮೇಲೆ ಆ ಸೋದ ಸ್ವಾಮಿಗಳು ಅದನ್ನು ನಮ್ಮ ಗುರುಗಳಿಗೆ ಕೊಟ್ಟು, ನಿಮ್ಮ ಕಿರೀಟ ಸಿಕ್ಕಿದೆ, ಒಬ್ಬರಿಗೆ ಸಿಕ್ಕಿತು, ಅವರಿಗೆ ತೊಂದರೆ ಆದದ್ದು ನಮಗೆ ತಂದು ಕೊಟ್ಟರು, ಇದು ನಿಮಗೆ ಇಟ್ಕೊಳ್ಳಿ ನೀವು ಅದು ಅಂತ ಹೇಳಿ, ನಿಮಗೆ ನಿಮ್ಮ ದೇವರದ್ದೇ ಕಿರೀಟ ಅಂತ ಹೇಳಿ ಕೊಟ್ಟು ಬಿಟ್ರ. ಆಮೇಲೆ ಅಂದ್ರೆ ಒಂದು ಆ ನರಸಿಂಹದೇವರ ಕಿರೀಟಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಆ ಸನ್ನಿಧಾನದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಾವು ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ವಿಶೇಷವಾದಂತಹ ಆ ಒಂದು ಸನ್ನಿಧಾನ, ಬಹಳ ಸಣ್ಣ ಪ್ರತಿಮೆ ನಿಜವಾಗಿ ನರಸಿಂಹದೇವರು. ನಮ್ಮ ಪಟ್ಟದ ಕಾಣಿನಮಠ ನರಸಿಂಹದೇವರು ಬಹಳ ಸಣ್ಣ ಪ್ರತಿಮೆ. ಯೋಗಾಗ್ರ ನರಸಿಂಹದೇವರು ಬಹಳ ಸಣ್ಣ ಪ್ರತಿಮೆ, ಆದರೆ ವಿಶೇಷ ಏನು ಮೂರ್ತಿ ಚಿಕ್ಕದ ಕೀರ್ತಿ ದೊಡ್ಡದು ಅಂತ ನಾವು ಹೇಳ್ತೇವೆ. ಆ ವಿಶೇಷವಾದ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಆ ನರಸಿಂಹದೇವರಿಗೆ ಇದೆ. ಯಾರಾದರೂ ಚಿತ್ರಾನ್ನ ಸೇವೆ ಮಾಡಿ ಏನಾದ್ರು ಅಪೇಕ್ಷೆ ಪಟ್ಟರೂ ಸಾಕು, ಆ ಕೂಡಲೇ ಫಲವನ್ನು ಕೊಡ್ತಕ್ಕಂತಹ ಒಂದು ಶಕ್ತಿ ನಮ್ಮ ನರಸಿಂಹದೇವರಿಗೆ ಇದೆ ಅಂತ ಹೇಳಿ ಅನೇಕ ಭಕ್ತರ ಬಾಯಿಂದ ಈ ಮಾತನ್ನು ನಾವು ಕೇಳಿದ್ದೇವೆ. ಅಂತಹ ಆಚಾರ್ಯ ಮಧ್ವರು ನಮ್ಮ ಕಾಣಿರು ಮಠಕ್ಕೆ ಕೊಟ್ಟಿರ್ತಕ್ಕಂತಹ ಆ ನರಸಿಂಹದೇವರು, ಆ ನರಸಿಂಹದೇವರ ಅನುಗ್ರಹ ವಿಶೇಷವಾಗಿ ಎಲ್ಲರಿಗೂ ಆಗಲಿ. ಮತ್ತೊಂದು ನರಸಿಂಹದೇವರ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇಲ್ಲಿ ನರಸಿಂಹದೇವರು, ಇಲ್ಲಿ ನಗುಮುಖದ ನರಸಿಂಹದೇವರು ಒಂದು ರೀತಿಯಾಗಿ, ಅಂದ್ರೆ ಉಗ್ರ, ಕೆಲವು ನರಸಿಂಹದೇವರ ಉಗ್ರ ರೂಪ ಅಂತ ಇರುತ್ತೆ. ಆದ್ರೆ ನಮ್ಮ ಕಾಣಿರು ಮಠ ನರಸಿಂಹದೇವರು ಆಚಾರ್ಯ ಮಧ್ವರು ಅದು ಅನುಗ್ರಹ ಮಾಡಿ ಕೊಡಬೇಕಾದ್ರೆ ಏನೋ ಗೊತ್ತಿಲ್ಲ, ಸ್ವಲ್ಪ ನಗ್ತಾ ಇದ್ದಾರೆ ನರಸಿಂಹದೇವರು. ಅಂತ ನಗುಮುಖದ ನರಸಿಂಹದೇವರು ನಮ್ಮ ಕಾಡಿನ ಮಠದಲ್ಲಿ ಇದ್ದಾರೆ. ಅಂದ್ರೆ ಭಕ್ತರಿಗೆ ಅನುಗ್ರಹ ಮಾಡತಕ್ಕಂಥ ಅನುಗ್ರಹ ಉನ್ಮುಖರಾಗಿರ್ತಕ್ಕಂತಹ ಪ್ರಸನ್ನೋನ್ಮುಖರಾಗಿರ್ತಕ್ಕಂಥ ನರಸಿಂಹದೇವರು ನಮ್ಮ ಕಾಡಿನ ಮಠದಲ್ಲಿ ಇದ್ದಾರೆ. ಅಂತಹ ನರಸಿಂಹದೇವರ ಅನುಗ್ರಹ ಎಲ್ಲ ಭಕ್ತರ ಮೇಲೆ ಆಗಲಿ, ಎಲ್ಲ ದೇಶವು ಸುಖವನ್ನು ಕಾಣುವಂತ ಆ ಒಂದು ಅನುಗ್ರಹವನ್ನು ನರಸಿಂಹದೇವರು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.